ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಯಾವ ರಾಜಧಾನಿಯನ್ನು ಬೇಸಿಗೆ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಶಿಮ್ಲಾ, ಆಪ್ಷನ್ ಸಿ ಭೋಪಾಲ್, ಆಪ್ಷನ್ ಡಿ ಜೈಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿಮ್ಲಾ. ಎರಡನೆಯ ಪ್ರಶ್ನೆ, ಕುಡಿಯುವ ನೀರಿನ ಶುದ್ಧೀಕರಣದಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಕ್ಲೋರಿನ್, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ಹೀಲಿಯಂ, ಆಪ್ಷನ್ ಡಿ ನೈಟ್ರಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೋರಿನ್. ಮೂರನೆಯ ಪ್ರಶ್ನೆ, ಬೋಳು ತಲೆ ಬಾರದಂತೆ ಇರಲು ಯಾವ ತರಕಾರಿ ತಿನ್ನಬೇಕು? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ಸಿಹಿಗೆಣಸು, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಮೇಲಿನ 4 ಆಪ್ಷನ್ಸ್ಗಳು ಪಾಲಕ್ ಸೊಪ್ಪು, ಸಿಹಿಗೆಣಸು, ಈರುಳ್ಳಿ ಮತ್ತು ಕ್ಯಾರೆಟ್. ನಾಲ್ಕನೆಯ ಪ್ರಶ್ನೆ, ಮನುಷ್ಯ ಯಾವ ಕಾರಣದಿಂದ ತುಂಬ ವೀಕ್ ಆಗುತ್ತಾನೆ? ಆಪ್ಷನ್ ಎ ಆಲ್ಕೋಹಾಲ್ ಸೇವನೆ, ಆಪ್ಷನ್ ಬಿ ಅತಿಯಾದ ಯೋಚನೆ, ಆಪ್ಷನ್ ಸಿ ನಿದ್ರಾಹೀನತೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅತಿಯಾದ ಯೋಚನೆ. ಐದನೆಯ ಪ್ರಶ್ನೆ, ಚಹಾ ಕುಡಿಯುವ ಮೊದಲು ಏನು ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ? ಆಪ್ಷನ್ ಎ ಕುಕೀಸ್, ಆಪ್ಷನ್ ಬಿ ಅವಲಕ್ಕಿ, ಆಪ್ಷನ್ ಸಿ ಹಸಿ ಈರುಳ್ಳಿ, ಆಪ್ಷನ್ ಡಿ ಕರಿದ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿ ಈರುಳ್ಳಿ. ಆರನೆಯ ಪ್ರಶ್ನೆ, 1 ನಿಮಿಷದಲ್ಲಿ ಹೃದಯವು 100 ಬಾರಿ ಬಡಿದುಕೊಳ್ಳುವ ಜೀವಿ ಯಾವುದು? ಆಪ್ಷನ್ ಎ ಚಿರತೆ, ಆಪ್ಷನ್ ಬಿ ಶಾರ್ಕ್, ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್, ಆಪ್ಷನ್ ಡಿ ಕಾಂಗಾರು. ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್. ಏಳನೆಯ ಪ್ರಶ್ನೆ, ಬಲಿತ ತೆಂಗಿನಕಾಯಿ ಹಾಲನ್ನು ಪ್ರತಿದಿನ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ತೂಕ ನಿರ್ವಹಣೆ, ಆಪ್ಷನ್ ಬಿ ಹೆಚ್ಚು ಪೋಷಕಾಂಶ, ಆಪ್ಷನ್ ಸಿ ಲಿವರ್ ಆರೋಗ್ಯ, ಆಪ್ಷನ್ ಡಿ ಉರಿಯೂತ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ತೂಕ ನಿರ್ವಹಣೆ ಮತ್ತು ಆಪ್ಷನ್ ಬಿ ಹೆಚ್ಚು ಪೋಷಕಾಂಶ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಇಂಟರ್ನೆಟ್ ಆರಂಭವಾಗಿದ್ದು ಯಾವ ವರ್ಷದಲ್ಲಿ? ಆಪ್ಷನ್ ಎ 1998, ಆಪ್ಷನ್ ಬಿ 1993, ಆಪ್ಷನ್ ಸಿ 1995, ಆಪ್ಷನ್ ಡಿ 1990. ಸರಿಯಾದ ಉತ್ತರ ಆಪ್ಷನ್ ಸಿ 1995. ಒಂಬತ್ತನೆಯ ಪ್ರಶ್ನೆ, ವಸಡಿನ ರಕ್ತಸ್ರಾವ ಕಡಿಮೆಯಾಗಲು ಯಾವ ಎಣ್ಣೆಯನ್ನು ಹಚ್ಚಬೇಕು? ಆಪ್ಷನ್ ಎ ತೆಂಗಿನೆಣ್ಣೆ, ಆಪ್ಷನ್ ಬಿ ಆಲಿವ್ ಎಣ್ಣೆ, ಆಪ್ಷನ್ ಸಿ ಲವಂಗ ಎಣ್ಣೆ, ಆಪ್ಷನ್ ಡಿ ಅಲೋವೆರಾ ಜೆಲ್. ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನ ಎಣ್ಣೆ ಮತ್ತು ಆಪ್ಷನ್ ಸಿ ಲವಂಗ ಎಣ್ಣೆ. 10ನೆಯ ಪ್ರಶ್ನೆ, ಮಲಗುವ ಮುನ್ನ ಸ್ನಾನ ಮಾಡುವುದರಿಂದ ಏನು ಲಾಭವಾಗುತ್ತದೆ? ಆಪ್ಷನ್ ಎ ಉತ್ತಮ ನಿದ್ರೆ, ಆಪ್ಷನ್ ಬಿ ಸ್ನಾಯುಗಳ ವಿಶ್ರಾಂತಿ, ಆಪ್ಷನ್ ಸಿ ಸ್ವಚ್ಛತೆ, ಆಪ್ಷನ್ ಡಿ ಚರ್ಮದ ಆರೋಗ್ಯ. ಸರಿಯಾದ ಉತ್ತರ ಮೇಲಿನ 4 ಆಪ್ಷನ್ಸ್ಗಳು ಆಪ್ಷನ್ ಎ ಉತ್ತಮ ನಿದ್ರೆ, ಬಿ ಸ್ನಾಯುಗಳ ವಿಶ್ರಾಂತಿ, ಸಿ ಸ್ವಚ್ಛತೆ, ಡಿ ಚರ್ಮದ ಆರೋಗ್ಯ. 11ನೆಯ ಪ್ರಶ್ನೆ, ಯಾವ ಬಣ್ಣವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಹಸಿರು ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ನೀಲಿ ಬಣ್ಣ, ಆಪ್ಷನ್ ಡಿ ಬಿಳಿ ಬಣ್ಣ.
ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಬಣ್ಣ. 12ನೆಯ ಪ್ರಶ್ನೆ, ಕಮಲವು ಭಾರತವನ್ನು ಹೊರತುಪಡಿಸಿ ಬೇರೆ ಯಾವ ದೇಶದ ರಾಷ್ಟ್ರೀಯ ಪುಷ್ಪವಾಗಿದೆ? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ವಿಯೆಟ್ನಾಂ, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಯೆಟ್ನಾಂ. 13ನೆಯ ಪ್ರಶ್ನೆ, ಶುಂಠಿ ರಸಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಕುಡಿದರೆ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಕೀಲು ನೋವು, ಆಪ್ಷನ್ ಬಿ ಚರ್ಮ ಸಮಸ್ಯೆ, ಆಪ್ಷನ್ ಸಿ ಹೊಟ್ಟೆ ಉಬ್ಬರ, ಆಪ್ಷನ್ ಡಿ ಶೀತ ಜ್ವರ. ಸರಿಯಾದ ಉತ್ತರ ಆಪ್ಷನ್ ಎ ಕೀಲು ನೋವು, ಆಪ್ಷನ್ ಸಿ ಹೊಟ್ಟೆ ಉಬ್ಬರ ಮತ್ತು ಆಪ್ಷನ್ ಡಿ ಶೀತ ಜ್ವರ. 14ನೆಯ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಸಪೋಟ ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಾಳೆ ಹಣ್ಣು. 15ನೆಯ ಪ್ರಶ್ನೆ, ಐಸ್ ಕ್ರೀಮ್ ಹೆಚ್ಚಾಗಿ ತಿಂದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಹಲ್ಲುಗಳ ಸಮಸ್ಯೆ, ಆಪ್ಷನ್ ಬಿ ತೂಕ ಹೆಚ್ಚುತ್ತದೆ, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲುಗಳ ಸಮಸ್ಯೆ ಮತ್ತು ಆಪ್ಷನ್ ಬಿ ತೂಕ ಹೆಚ್ಚುತ್ತದೆ. 16ನೆಯ ಪ್ರಶ್ನೆ, ಯಾವುದು ನೈಸರ್ಗಿಕ ಮನಸ್ಥಿತಿಯನ್ನು ಹೆಚ್ಚಿಸುವ ಗುಣಗಳನ್ನು ಹೊಂದಿದೆ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಎಳ್ಳು, ಆಪ್ಷನ್ ಸಿ ದಾಲ್ಚೀನಿ, ಆಪ್ಷನ್ ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. 17ನೆಯ ಪ್ರಶ್ನೆ, ವಾರಕ್ಕೆ 1 ಸಲ ಯಾವ ಹಣ್ಣು ತಿನ್ನುವುದರಿಂದ ಬಿಪಿ ಶುಗರ್ ಬರುವುದಿಲ್ಲ? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ಕೃಷ್ಣಫಲ, ಆಪ್ಷನ್ ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಫಲ. 18ನೆಯ ಪ್ರಶ್ನೆ, ಮಲಪ್ರಭಾ ನದಿ ಹುಟ್ಟುವ ಸ್ಥಳ ಯಾವುದು? ಆಪ್ಷನ್ ಎ ಕನಕುಂಬಿ, ಆಪ್ಷನ್ ಬಿ ಗಂಗಾಮುಲ, ಆಪ್ಷನ್ ಸಿ ಅಂಬುತೀರ್ಥ, ಆಪ್ಷನ್ ಡಿ ತಲಕಾವೇರಿ. ಸರಿಯಾದ ಉತ್ತರ ಆಪ್ಷನ್ ಎ ಕನಕುಂಬಿ. 19ನೆಯ ಪ್ರಶ್ನೆ, ಮನೆಯಲ್ಲಿ ಕಡಜಗೂಡು ಕಟ್ಟುವುದು ಯಾವುದರ ಸಂಕೇತ? ಆಪ್ಷನ್ ಎ ಲಕ್ಷ್ಮಿ ಆಗಮನ, ಆಪ್ಷನ್ ಬಿ ಅಶುಭ ಸೂಚನೆ, ಆಪ್ಷನ್ ಸಿ ಅದೃಷ್ಟದ ಸೂಚನೆ, ಆಪ್ಷನ್ ಡಿ ಅನಾರೋಗ್ಯದ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮಿ ಆಗಮನ ಮತ್ತು ಆಪ್ಷನ್ ಸಿ ಅದೃಷ್ಟದ ಸೂಚನೆ. 20ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಗಾಜಿನ ಸೇತುವೆ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ಮಡಿಕೇರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮಡಿಕೇರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.